ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇಂದು ಮತ್ತು ನಾಳೆ ಸಂಜೆ 6 ಗಂಟೆಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಬಂದೇ ಬಿಡ್ತು. ಪ್ರೇಕ್ಷಕರೆಲ್ಲ ಇಂದು ನಡೆಯುವ ಬಿಗ್ ಬಾಸ್ ಶೋಗಾಗಿ ಎದುರು ನೋಡ್ತಿದ್ದಾರೆ. ಕಿಚ್ಚ ಸುದೀಪ್ ಅವರ ಕೊನೆ ಸೀಸನ್ ನಲ್ಲಿ ಏನೇನು ಹೇಳಲಿದ್ದಾರೆ ಎನ್ನುವುದು ಜನರ ಸದ್ಯದ ಕುತೂಹಲ. ಗ್ರ್ಯಾಂಡ್ ಫಿನಾಲೆಗೆ ಭರ್ಜರಿಯಾಗಿ ರೆಡಿಯಾಗಿರುವ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿಯೇ ಸ್ಟೆಪ್ ಹಾಕಿದ್ದಾರೆ. ಇದು ಸುದೀಪ್ ಅವರ ನಿರೂಪಣೆಯ ಕೊನೆಯ ಸೀಸನ್ ಆಗಿದೆ. ಈ ಹೊತ್ತಿನಲ್ಲಿ ಮನೆಯಲ್ಲಿರುವ 6 ಸ್ಪರ್ಧಿಗಳ ಪೈಕಿ ಒಬ್ಬರಿಗೆ ಅತಿ ಹೆಚ್ಚು ಮತಗಳು ಬಂದಿದೆ ಎಂದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಆದರೆ ಇನ್ನೂ ನಿಖರವಾಗಿ ಯಾರಿಗೂ ತಿಳಿದಿಲ್ಲ. ಸೀಸನ್ 11ರ ವಿನ್ನರ್ ಯಾರೆಂಬುದು ಸಾಕಷ್ಟು ಚರ್ಚೆಗಳು ಪ್ರೇಕ್ಷಕರಲ್ಲಿ ನಡೀತಿದೆ. ಇನ್ನು ಸೂಪರ್ ಆಗಿ ಸಿದ್ಧವಾಗಿರೋ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಗಿ ಯಶಸ್ಸು ಕಂಡಂತಹ ಮ್ಯಾಕ್ಸ್ ಸಿನಿಮಾದ ಸಾಂಗ್ಗೆ ಕಿಚ್ಚ ಸುದೀಪ್ ಅವರು ಸೂಪರ್ ಆಗಿಯೇ ಸ್ಟೆಪ್ ಹಾಕಿದ್ದಾರೆ. ಅಷ್ಟು ಸುಲಭವಾಗಿ ಎಲ್ಲಿಯೂ ಸುದೀಪ್ ಅವರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಲ್ಲ. ಆದರೆ ಬಿಗ್ ಬಾಸ್ ನ ಕಲರ್ಫುಲ್ ಆಗಿ ಅದ್ಧೂರಿಯಾಗಿರುವ ಸ್ಟೇಜ್ ಮೇಲೆ ಸುದೀಪ್ ಒಂದೆರಡು ಹೆಜ್ಜೆಗಳನ್ನ ಹಾಕಿ ರಂಜಿಸಿದ್ದಾರೆ. ಹೆಚ್ಚು ಕಡಿಮೆ 120 ದಿನಗಳವರೆಗೂ ನಡೆದ ಈ ಒಂದು ಆಟದಲ್ಲಿ 17 ವಾರಗಳೇ ಕಳೆದಿದೆ. ಈ 17 ವಾರದ ಆಟಕ್ಕೆ ತೆರೆ ಬೀಳುತ್ತಿದೆ. ಮನೆಯೊಳಗೆ ಹೋದ ಸದಸ್ಯರಲ್ಲಿ ಕಡೆಯದಾಗಿ 6 ಜನ ಉಳಿದಿದ್ದಾರೆ. ಈ 6 ಜನರಲ್ಲಿ ಯಾರು ಮನೆಗೆ ಹೋಗ್ತಾರೆ, ಯಾರು ಕಿಚ್ಚನ ಮುಂದೆ ನಿಲ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆ. ಇನ್ನು ಈ 2 ಹೆಸರು ಹೆಚ್ಚು ಕೇಳಿ ಬರ್ತಿವೆ. ಹನುಮಂತ ಗೆಲ್ತಾನೆ ಅನ್ನೋ ಮಾತು ಜಾಸ್ತಿ ಇದೆ. ಆದರೆ ಕಡೆಯ ವಾರದಲ್ಲಿ ತ್ರಿವಿಕ್ರಮ್ ಜಾಸ್ತಿನೇ ಆಕ್ಟಿವ್ ಆಗಿದ್ದಾರೆ. ಟಾಸ್ಕ್ ಬಿಟ್ರೆ ಮಾತೆ ಆಡದ ತ್ರಿವಿಕ್ರಮ್ ಈಗ ಹೆಚ್ಚು ಮಾತಾಡ್ತಿದ್ದಾರೆ. ಇದನ್ನ ನೋಡಿದ್ರೆ ತ್ರಿವಿಕ್ರಮ್ ಗೆಲುವು ಗ್ಯಾರಂಟಿ ಅನ್ನುವ ಭಾವನೆ ಕೂಡ ಮೂಡಿದೆ. ಇದರ ಮಧ್ಯೆ ಇನ್ನೂ 4 ಜನ ಇದ್ದಾರೆ ಅಲ್ವೇ. ಉಗ್ರಂ ಮಂಜು ಚೆನ್ನಾಗಿ ಆಡಿದ್ದಾರೆ. ಇನ್ನು ಇಡೀ ಶೋನಲ್ಲಿ ಮಂಜಣ್ಣನ ಅಬ್ಬರ ಹೆಚ್ಚಾಗಿಯೇ ಇದೆ. ಗೌತಮಿ ಜೊತೆಗಿನ ದೋಸ್ತಿಯಿಂದ ಮಂಜಣ್ಣನ ಓಟದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿರೋದು ನಿಜ. ಆದರೆ ಆಟ ಅಂತ ಬಂದ್ರೆ ಮಂಜಣ್ಣ ಕೂಡ ತುಂಬಾ ಚೆನ್ನಾಗಿಯೇ ಟಾಸ್ಕ್ ಗಳನ್ನ ಆಡಿದ್ದಾರೆ. ಇನ್ನು ಹನುಮಂತ ವಿನ್ ಆಗ್ತಾರೆ, ಉಗ್ರಂ ಮಂಜು ಇಲ್ಲ ತ್ರಿವಿಕ್ರಮ್ ರನ್ನರ್ ಅಪ್ ಆಗ್ತಾರೆ ಅನ್ನುವ ಮಾತು ಕೇಳಿ ಬರ್ತಿದೆ. ರಜತ್ ಕೂಡ ಚೆನ್ನಾಗಿಯೇ ಮನೋರಂಜನೆ ನೀಡಿದ್ದಾರೆ. ಹಾಗೆ ಮೋಕ್ಷಿತಾ ಅವರು ತಮ್ಮದೇ ಹಾದಿಯಲ್ಲಿ ಫ್ಯಾನ್ಸ್ ಗಳನ್ನ ಸಂಪಾದಿಸಿದ್ದಾರೆ. ಇನ್ನು ಹನುಮಂತ ಹಾಗೂ ರಜತ್ ವೈಲ್ಡ್ ಕಾರ್ಡ್ ಮೂಲಕ ಮನೆಯೊಳಗೆ ಬಂದಿದ್ರು. ಈ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯೊಳಗೆ ಬಂದು ಇದೀಗ ಫಿನಾಲೆ ಹಂತದವರೆಗೂ ತಲುಪಿರುವುದು ವಿಶೇಷ. ಒಟ್ಟು 6 ಜನ ಸ್ಪರ್ಧಿಗಳಲ್ಲಿ ಒಬ್ಬರು ಮಾತ್ರ ಫಿನಾಲೆಯಲ್ಲಿ ಟ್ರೋಫಿ ಎತ್ತಿ ಹಿಡಿಯಲಿದ್ದಾರೆ.